ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ಫಾಸ್ಟ್ ಬೌಲಿಂಗ್ ಮಾಸ್ಟರ್ ಕ್ಲಾಸ್ಗೆ. ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳಿದೆ, ಜಂಪು ಏನಕ್ಕೆ ಬೇಕು ಅಂತ. ಸೊ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ಆನ್ಸರ್ ಬಂದಿದೆ. ಸೊ ಕೇಳಿಸ್ಕೊಳ್ಳೋಣ ಏನಿದೆ ಅದು ಆನ್ಸರ್ ಅಂತ. ಸೊ ಮೇ ಬಿ ನೀವು ಕೂಡ ಎಫರ್ಟ್ ಹಾಕಬೇಕಾಯಿತು, ಅಟ್ಲೀಸ್ಟ್ ಒಂದು ಥಾಟ್ ಕೊಟ್ಟಿದ್ದೀರಾ ಅಂತ ಅನ್ಕೋತೀನಿ. ಸೊ ಅದನ್ನು ಒಂದು ಕ್ಲಿಯರಿಫಿಕೇಷನ್ ಇವಾಗ ನಿಮ್ಗೆ ಸಿಗುತ್ತೆ, ಇನ್ನೂ ಬೆಟ್ರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು ನೀವು. ಲೆಟ್ಸ್ ಗೋ. A good jump and gather continues the momentum from your run-up into your bowling action, and allows your body to self-organize into an aligned position before you bowl. The more momentum you can transfer into your bowling action, and the better the position you get into, the faster and straighter you can bowl. ಮತ್ತೇನೋ ಸರಿ ಕೇಳೋಣ. A good jump and gather continues the momentum from your run-up into your bowling action, and allows your body to self-organize into an aligned position before you bowl. The more momentum you can transfer into your bowling action. ಕರೆಕ್ಟ್, ತುಂಬ ಒಳ್ಳೆ ಆನ್ಸರ್ನ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಯು ಆರ್ ಅ ಗುಡ್ ಥಿಂಕಿಂಗ್ ಮೈಂಡ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್. ಸೊ ಡಿಂಪಲ್ ಕಿಂಗ್ ಗೇಮ್ ಅಂತಂತೆ. ಏನಿದು ಡಿಂಪಲ್ ಅಂದರೆ? ಎನಿವೆ ಡಿಂಪಲ್ ಇರ್ಬೋದು ಮೋಸ್ಟ್ಲಿ. ಓಕೆ, ತುಂಬ ಒಳ್ಳೆ ಆನ್ಸರ್ ಕೊಟ್ಟಿದ್ದೀರಾ. ಹಾಗೆ ಇನ್ನೊಂದು ಕೂಡ ಆನ್ಸರ್ ಇನ್ನೊಂದು ಕೂಡ ಕೊಟ್ಟಿದ್ದೀರಾ ಶಾರ್ಟಾಗೆ. ಸೊ ಅದನ್ನು ಕೂಡ ಕೇಳ್ಬಿಡೋಣ. A jump is not necessary. The key point is to continue the momentum gained from the run-up into your fast bowling action. ಆಲ್ ಗುಡ್ ಆನ್ಸರ್ಸ್. ಸೊ ಇದನ್ನೇ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 3 ಪಾಯಿಂಟಕ್ಕೆ ತುಂಬ ಕಾಮನ್ ಆಗಿ ನೀವು ಬೌಲರ್ ಆಗಿ ನಿಮಗೆ ಗೊತ್ತಾಗಿರೋ ಜಂಪ್ ಮಾಡ್ಬೇಕಾದ್ರೆ ಒಂದು ಎನರ್ಜಿ ಫೀಲ್ ಆಗುತ್ತೆ ಜಂಪ್ ತೊಗೊಂಡಾಗ. ಇನ್ನೊಂದು ಜಂಪ್ ಕಂಪಲ್ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ, ಕರೆಕ್ಟು. ಬಟ್ ಕೆಲವೊಂದು ಬೌಲರ್ಸ್ಗೆ ನಿಮಗೆ ಆವಾಗಲೇ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದು ಯಾವ ಬೌಲರ್ಗೆ ಅಪ್ಲೈ ಆಗುತ್ತೆ ಅಂತ. ಸೊ ಹಾಗೆ ಎಷ್ಟು ಜಂಪ್ ತೊಗೋಬೇಕು ಅನ್ನೋದು ಕೂಡ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಜಂಪ್ ಏನಕ್ಕೆ ಬೇಕು, ಫಸ್ಟ್ ಆಫ್ ಆಲ್ ಫಾಸ್ಟ್ ಬೌಲರ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿಂದ ನಾವು ಫಾಸ್ಟಾಗಿ ಬರ್ತಾ ಇರ್ತೀವಿ. ಸೊ ಇಲ್ಲಿಂದ ಬಂದಾಗ ಸೊ ನಾವು ಸೈಡ್ ಆನ್ ಬೌಲರ್ಸು ಅಥವಾ ಸೆಮಿ ಸೈಡ್ ಆನ್ ಬೌಲರ್ಸ್ ಏನಿದ್ದೀವಿ, ಇಲ್ಲಿ ನಾವು ನಮ್ಮ ಬೌಲಿಂಗ್ ಆ್ಯಕ್ಷನ್ನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ, ಅದ ಪೊಸಿಷನ್ ತಗೊಬರ್ಬೇಕಾಗುತ್ತೆ. ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅಲೈನ್ಮೆಂಟ್ ಬಗ್ಗೆ ಎಕ್ಸಾಕ್ಟ್ಲಿ ಅದೇ. ಸೊ ಫಾಸ್ಟಾಗಿ ನಾವು ರನ್ನಿಂಗಲ್ಲಿ ಬರ್ತಾ ಇರ್ಬೇಕಾದ್ರೆ ಸೊ ಈಗ ಸಡನ್ನಾಗಿ ನಾವು ಜಂಪ್ ತೊಗೊಳ್ದೆ ಸೈಡ್ ಆಗೋಕ್ಕಾಗಲ್ಲ. ಸೊ ಅಲ್ಲಿ ಪೊಸಿಷನ್ಗೆ ಬರೋಕ್ಕಾಗಲ್ಲ, ಅಥವಾ ಜಂಪಲ್ಲಿ ನಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಏರಲ್ಲಿ ನಾವು ನಮ್ಮ ಬೌಲಿಂಗ್ ಅಲೈನ್ಮೆಂಟು ನಾವು ಸರಿ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕಾಗಿ ತುಂಬ ಹಿಂದೆ ಬರ್ತಾ ಇರೋದು, ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಹಿಂದಿಂದ ಬರ್ತಿರೋದು. ಸೊ ಡೈರೆಕ್ಟ್ ಜಂಪ್ ಬಗ್ಗೆ ಹೋಗಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಸ್ಟೆಪ್ ಬೈ ಸ್ಟೆಪ್ ಆಗಿ ಹಿಂದೆ ಬರ್ತಾ ಇರೋದು. ನಾವು ಜಂಪ್ ತೊಗೊಳ್ಳೋದು ಏರಲ್ಲಿ ನಾವು ಇದನ್ನು ಬೌಲಿಂಗ್ ಅಲೈನ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಇನ್ನು ನಾವು ಜಂಪ್ ತೊಗೊಳ್ದೆ ಬೌಲಿಂಗ್ ಅಲೈನ್ಮೆಂಟ್ ಮಾಡೋಕ್ಕಾಗಲ್ವಾ? ಅಥವಾ ಯಾರು ಈಗಾಗಲೇ ಹೇಳ್ದಂತೆ ಈಗಲೇ ಕ್ಲಿಯರ್ ಮಾಡೋಣ ಅದು. ಸೊ ಯಾರಿಗೆ ಆ ಜಂಪ್ ಬೇಕಾಗಲ್ಲ, ಜಂಪ್ ಸ್ವಲ್ಪ ಇರುತ್ತೆ, ಜಂಪ್ ಇರೋದೇ ಇಲ್ಲ ಅಂತ ಏನಿಲ್ಲ, ಸ್ವಲ್ಪ ಇರುತ್ತೆ. ಅನ್ಲಿಸ್ ನೀವು ಸೈಡ್ ಆನ್ ಬೌಲರ್ಸು ಸೆಮಿ ಸೈಡ್ ಆನ್ ಬೌಲರ್ಸ್ಗೆ ಕಂಪೇರ್ ಮಾಡಿದ್ರೆ ಫ್ರಂಟ್ ಆನ್ ಬೌಲರ್ಸ್ಗೆ ಅವ್ರಿಗೆ ಜಂಪ್ ಬೇಕಾಗಲ್ಲ. ಏನಕ್ಕೆ ಹೇಳಿ? ಅಗೇನ್ ಅವರು ಏನು ರನ್ನಿಂಗ್ ಮೊಮೆಂಟಮಲ್ಲಿ ಅಥವಾ ಬಾಡಿ ಅಲೈನ್ಮೆಂಟ್ ಇರೋದೋ ಅಲ್ಲಿಂದನೇ ಅವ್ರ ಬೌಲಿಂಗ್ ಆ್ಯಕ್ಷನು ಡಿಲಿವರ್ ಆಗುತ್ತೆ. ಸೊ ಅವ್ರಿಗೆ ಸ್ವಲ್ಪ ಇರುತ್ತೆ, ಇರೋದಿಲ್ಲ ಅಂತ ಅಲ್ಲ, ಸ್ವಲ್ಪ ಖಂಡಿತ ಇದ್ದೇ ಇರುತ್ತೆ. ಅದು ಯಾಕೆ ಇರುತ್ತೆ ಅಂದರೆ ಸ್ವಲ್ಪ ಆದ್ರೂ ಅಂದರೆ ಇನ್ನೊಂದು ನಿಮ್ಗೆ ಏನಕ್ಕೆ ಅಷ್ಟೊಂದು ಎನರ್ಜಿ ಫೀಲ್ ಆಗುತ್ತೆ ಅಥವಾ ತುಂಬ ಫಾಸ್ಟಾಗಿ ಹಾಕ್ಬೋದು ಅಂತ ಏನಕ್ಕೆ ಅನಿಸುತ್ತೆ ಅಂದರೆ ಬೌಲಿಂಗ್ ಮಾಡಬೇಕಾದ್ರೆ ನಾವೊಂದು ನಾರ್ಮಲ್ ಬ್ರೀದಿಂಗಲ್ಲಿ ರನ್ನಿಂಗ್ ಮಾಡ್ಕೊಬಂದಿರ್ತೀವಿ, ಮೊಮೆಂಟಮ್ನ ಬಿಲ್ಡ್ ಮಾಡ್ಕೊಬಂದಿರ್ತೀವಿ ರನ್ಅಪ್ಪಿಂದ ಬೌಲಿಂಗ್ ಆ್ಯಕ್ಷನ್ಗೆ. ಸೊ ಜಂಪಲ್ಲಿ ಏನಾಗುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಟೈಮ್ ಏನು ಸಿಗುತ್ತೆ ನಮಗೆ ಏರಲ್ಲಿ, ಅದು ನಮಗೆ ಸ್ವಲ್ಪ ಡೀಪ್ ಬ್ರೀದಿನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾರ್ಮಲ್ ಬ್ರೀದಿಂಗಲ್ಲಿ ಬಂದು ನಮಗೆ ಇಲ್ಲಿ ಏರಲ್ಲಿ ಟೈಮ್ ಸಿಕ್ಕಿದಾಗ ಬ್ರೀದಿಂಗು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಅಲ್ಲಿಂದ ಓಡ್ತಾ ಬರ್ತಾನೆ ಬ್ರೀದಿನ್ ಹೇಳ್ಕೊಳಕ್ಕಾಗುತ್ತಾ? ಆಗಲ್ಲ, ನಾರ್ಮಲ್ ಮೂವ್ಮೆಂಟ್ ಇರಬೇಕಾಗುತ್ತೆ ಬ್ರೀದಿಂಗ್ದು. ಸೊ ಒನ್ಸ್ ನಾವು ಏರ್ಗೆ ಹೋದಾಗ ನಮಗೆ ಡೀಪ್ ಬ್ರೀತ್ ಸಿಗುತ್ತೆ, ಮತ್ತು ಡೀಪ್ ಬ್ರೀದಿನ್ ತೊಗೊಂಡು ಹಾಗೆ ಬಾಲ್ ರಿಲೀಸ್ ಮಾಡಬೇಕಾದ್ರೆ ನಮ್ಮ ಬ್ರೀದ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇದು ಕಮ್ಮಿ ಎಫರ್ಟು ಬಾಡಿ ಕೊಡುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಅದು ಬ್ರೀದಿಂಗ್ ಎಕ್ಸಸೈಸಲ್ಲಿ ಗೊತ್ತಿರುತ್ತೆ. ಸೊ ನಾವು ಬ್ರೀದಿನ್ ಮಾಡ್ಕೊಂಡಾಗ ನಮ್ಮ ಮಸಲ್ಸು ಅಥವಾ ಬಾಡಿ ಸ್ಟಿಂಕ್ ಆಗುತ್ತೆ. ಹೇಗೆ ನಾವು ಬ್ರೀತ್ ಔಟ್ ಮಾಡ್ತೀವೋ ಆ ಥರ ಅದು ರಿಲೀಸ್ ಆಗುತ್ತೆ. ಸೊ ಹಾಗೆ ನಮ್ಮ ಆರ್ಮ್ ಸ್ಪೀಡ್ ಕೂಡ ಅದೇ ರೀತಿ ಸ್ವಲ್ಪ ವರ್ಕ್ ಆಗುತ್ತೆ. ಇದು ಬ್ರೀದಿಂಗ್ ಟೆಕ್ನಿಕ್ಕು. ಸೊ ಎಕ್ಸ್ಪೆಷಲಿ ಎಕ್ಸಾಂಪಲ್ ಅಕ್ರಾಸ್ ಸ್ಪೋರ್ಟ್ಸ್ ನೋಡ್ತಾ ಇರ್ತೀವಿ. ಸೊ
ಸೊ ಅದರಲ್ಲಿ ತುಂಬ ಕಾಮನಾಗಿ ಬರೋದಂದರೆ ಬ್ರೀದಿಂಗ್ ಟೆಕ್ನಿಕ್ ಎಲ್ಲಿ ಜಾಸ್ತಿ ಬರುತ್ತೆ ಸ್ಪೋರ್ಟಿಗೆ ಬಂದಾಗ ಬಾಕ್ಸಿಂಗಲ್ಲಿ. ಸೊ ಏನಿರುತ್ತೆ ಅಂದರೆ ಬ್ರೀದ್ ಮಾಡಿ ಅಂತ ಕಿಕ್ ಮಾಡೋದು ನೋಡಿರ್ತೀರಾ ಅಥವಾ ಪಂಚ್ ಮಾಡೋದು ನೋಡಿರ್ತೀರಾ, ಹೀಗೆ ಪುಲ್ ಪಂಚ್ ಆ ಥರ. ಸೊ ಹಾಗೆ ನಮ್ಮ ಬೌಲಿಂಗ್ಗೆ ಯಾವ ರೀತಿಯಲ್ಲಿ ಬಾಗೋದಂದರೆ ಲೋಡ್ ರಿಲೀಸ್ ಆ ಥರ. ಸೊ ಅದು ಜಾಸ್ತಿ ಏನು ಎಫರ್ಟ್ ಹಾಕಲ್ಲ ಬಾಡಿಗೆ, ಸೊ ಬಾಡಿ ಅಲ್ಲಿ ಕೂಡ ಮೇಂಟೈನ್ ಆಗುತ್ತೆ. ಸೊ ಇದು ಎರಡು ಕಾಂಬಿನೇಷನ್ ಆಯಿತಾ. ಕೆಲವರು ಎಷ್ಟು ಯೂಸ್ ಮಾಡ್ತಿರ್ತಾರೆ ಬ್ರೀದಿಂಗು ಅದೊಂದು ಅವರು ಬಿಟ್ಟಿದ್ದದು, ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತದು. ಒನ್ ಥಿಂಗ್ ಫಾರ್ ಶ್ಯೂರ್, ನೀವು ಬಾಡಿ ಅಲೈನ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನೊಂದು ಸೈಡ್ ಆನ್ ಬೌಲರಾಗಿ ರನ್ನಪ್ಪಲ್ಲಿ ಫಾಸ್ಟಾಗಿ ಬಂದು ಜಂಪ್ ತೊಗೊಳ್ಳಲ್ಲ ಅಂದರೆ ಯಾವ ರೀತಿ ಆಗುತ್ತೆ ಅಂದರೆ, ಈಗ ಅಗೇನ್ ಅಕ್ರಾಸ್ ಸ್ಪೋರ್ಟ್ಸು ಜಾವ್ಲಿನ್ ಥ್ರೋ ನೋಡಿರ್ತೀರ, ಅವರು ಜಂಪ್ ಮಾಡಲ್ಲ. ಸೊ ಅವ್ರೇನಿದ್ದಾರೆ ಇಲ್ಲಿಂದನೇ ನಿಮಗೆ ಸೈಡ್ ಆ್ಯಂಗಲ್ ಗೊತ್ತಾಗ್ಬೋದು, ಇಲ್ಲಿಂದನೇ ಈ ರೀತಿಯೇ ಓಡ್ ಬರ್ತಾರೆ. ತುಂಬ ಓಡ್ ಬಂದು ಇಲ್ಲಿಂದ ಈ ರೀತಿ ಅವರು ಅಲೈನ್ಮೆಂಟ್ನ ಮಾಡ್ಕೋತಾರೆ ಆ ಜಾವ್ಲಿನ್ನ ಎಸೆಯೋದಕ್ಕೆ. ಸೊ ಅವ್ರು ಜಂಪ್ ಮಾಡಲ್ಲ. ಜಂಪ್ ಏನಕ್ಕೆ ಮಾಡಲ್ಲ? ಆಬ್ವಿಯಸ್ಲಿ ಆ ಜಾವ್ಲಿನ್ ಥ್ರೋ ಏನಿರುತ್ತೆ ಅದು ಜಾವ್ಲಿನು ಅದು ತುಂಬ ದೊಡ್ಡದಿರುತ್ತೆ, ಅದು ತುಂಬ ಉದ್ದ ಇರೋದನ್ನು ಜಂಪು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಅವ್ರು ರನ್ನಪ್ಪೇ ಆಗಿರುತ್ತೆ, ಫುಲ್ ಫಾಸ್ಟಾಗಿ ಇಲ್ಲಿಂದ ಓಡ್ ಬಂದನು ಇಲ್ಲಿ ಲಾಸ್ಟ್ 2 ಸ್ಟೆಪ್ಪು ಇಲ್ಲಿ ಈ ರೀತಿ ತೊಗೋತಾರೆ. ಸೊ ಅದಕ್ಕೆ ಸೈಡ್ ಆನು ಅಥವಾ ರನ್ನಪ್ಪಲ್ಲಿ ಜಂಪು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರನ್ನಿಂಗಲ್ಲಿ ನಾವು ಯಾವುದೇ ಕಾರಣಕ್ಕೂ ಅದನ್ನು ಮಾಡೋಕ್ಕಾಗಲ್ಲ. ಸೊ ಏರಲ್ಲಿ ನಮ್ಗೆ ಟೈಮ್ ಸಿಗೋದ್ರಿಂದ ನಾವು ಪೊಸಿಷನ್ನ ಮಾಡ್ಕೋಬೋದು ನಮ್ಮ ಬೌಲಿಂಗ್ ಅಲೈನ್ಮೆಂಟ್ಗೆ ಬಂದಾಗ. ಇನ್ನು ಇದು ತುಂಬ ಒಳ್ಳೆಯ ಕ್ವಶನ್, ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಲಾಂಗ್ ವೇ ಕೆರಿಯರ್ ಕೋಚಿಂಗಲ್ಲಿ ಖಂಡಿತ ಇದ್ದೇ ಇದೆ ನಿಮಗೆ. ಹಾಗೆ ಇದನ್ನು ಈಗ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇರೋದೀಗ. ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂದರೆ, ಈಗ ರೈಟ್ ಹ್ಯಾಂಡ್ ಬೌಲರ್ ಆದರೆ ನಾನು ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಆಗುತ್ತೆ ರೈಟ್ ಲೆಗ್ಗು, ಲೆಫ್ಟ್ ಹ್ಯಾಂಡ್ ಬೌಲರ್ ಆದರೆ ನನ್ನ ಲೆಫ್ಟ್ ಲ್ಯಾಂಡು ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಆಗುತ್ತೆ. ಸೊ ಬ್ಯಾಕ್ ಫುಟ್ ಲ್ಯಾಂಡಿಂಗಿಂತ ಆಪೋಸಿಟ್ ಲೆಗ್ಗಿಂದ ನಾವು ಜಂಪ್ ಮಾಡಬೇಕಾಗತ್ತೆ. ಅಂದರೆ ನಾನು ರೈಟ್ ಹ್ಯಾಂಡ್ ಬೌಲರ್ ಆದಾಗ ನನ್ನ ಲೆಫ್ಟ್ ಲೆಗ್ಗಿಂದ ಇಲ್ಲಿಂದ ಪುಷ್ ಆಗುತ್ತೆ ಹೀಗೆ. ಸೊ ಎಷ್ಟು ಜಂಪ್ ತೊಗೋಬೇಕು ಅಗೇನ್ ನಿಮ್ಮ ಇಂಡಿವಿಜುವಲ್ ಬೌಲಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಎನರ್ಜಿ ಕ್ಯಾರಿ ಮಾಡಿರ್ತೀರಾ, ಎಷ್ಟು ಸ್ಕ್ರೀಜಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗೋದು ಅದು ಏರಲ್ಲಿ. ಸೊ ಅದನ್ನು ಒಳ್ಳೆ ಕೋಚ್ನ ಕನ್ಸಲ್ಟ್ ಮಾಡಿ ಅದನ್ನು ಡಿಸೈನ್ ಮಾಡ್ಕೊಳ್ಳಿ, ಅದು ಎಷ್ಟಿರಬೇಕು ಅಂತ. ಇನ್ನು ಸೈಡ್ ಆನ್ ಇರೋರಿಗೆ ಸೇಮು, ಇನ್ನು ಫ್ರಂಟ್ ಆನ್ ಇರೋರಿಗೂ ಇರುತ್ತೆ. ಇಲ್ಲಿಂದ ಜಸ್ಟ್ ಸ್ವಲ್ಪ ತೊಗೋತಾರೆ ಅಷ್ಟೇ. ಅಲ್ಲಿ ಬ್ರೀದ್ ಏನು ಅಂದ್ಕೊಳ್ಳಿ, ಪರವಾಗಿಲ್ಲ. ಯಾರು ಓಡ್ತಾ ಹಿಂಗೆ ಮಾಡಿಬಿಡಲ್ಲ. ಒಂದು ಸ್ಮಾಲ್ ಜಂಪ್ ಅಂತೂ ಇದ್ದೇ ಇರುತ್ತೆ, ಇಫ್ ನಾಟ್ ಟೂ ಹೈ. ಇಲ್ಲಿಂದ ಫ್ರಂಟ್ ಆನ್ ಬೌಲರ್ಸು ಜಸ್ಟ್ ಫೀಲ್. ಸೊ ಫಸ್ಟು ಸೈಡ್ ಆನ್ ಬೌಲರ್ಸು ಇಲ್ಲಿಂದ ಈ ರನ್ನಿಂಗ್ ಪೊಸಿಷನಲ್ಲಿ ತೊಂದರೆ ಇಲ್ಲ. ಇಲ್ಲಿಂದ ಜಂಪ್, ಅಪ್ಪರ್ ಬಾಡಿ ಫಸ್ಟು ಒಂದು 100 ಟೈಮ್ಸ್ ಆದಮೇಲೆ ಅಪ್ಪರ್ ಬಾಡಿ ಆ್ಯಡ್ ಮಾಡಿ. ಫಸ್ಟ್ ಲೋವರ್ ಬಾಡಿ ಬರಲಿ, ಅಷ್ಟು ಈಸಿ ಅಲ್ಲ ಕಲಿಬೇಕಾರೆ. ಅಪ್ ಇಲ್ಲೇ. ಸೊ ಇದೊಂದು 100 ಟೈಮ್ಸ್ ಆದಮೇಲೆ ಸೈಡ್ ಆನ್ ಇರೋರು ಇಲ್ಲಿಂದ. ಇಲ್ಲಿ ಇಂಪಾರ್ಟೆಂಟು ನಿಮಗೆ ಆ ಫೀಲ್ ಆಗಬೇಕು, ಆ ಟೈಮ್ ಫೀಲ್ ಆಗಬೇಕು, ಅದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಏರಲ್ಲ ಒನ್ ಸೆಕೆಂಡ್ ಆ್ಯಕ್ಷನ್ ಬಂದ್ಬಿಡುತ್ತೆ, ನೋ ಇಶ್ಯೂ. ಇಲ್ಲಿಂದ ಸ್ಟೈಲು ರನ್ನಿಂಗ್ ಪೊಸಿಷನಲ್ಲೇ ಇರಿ, ತೊಂದರೆ ಇಲ್ಲ. ಅಪ್, ಆ ಫೀಲ್ ಬರಬೇಕು ನಿಮಗೆ, ಆ ಏರಲ್ಲಿ ಟೈಮ್ ಸಿಗೋದು ಫೀಲ್ ಆಗಬೇಕು. ಎಸ್, ಗುಡ್. ಸೊ ಸೈಡ್ ಆ್ಯಂಗಲಿಂದ ನೋಡ್ಕೊಳ್ಳಿ. ಇದರಿಂದ ನೀವು ನೋಡ್ಬೋದು ನಾನು ಫ್ರಂಟ್ ಆನ್ ಇದ್ದು ಹಿಂಗೆ ಇಲ್ಲಿ ಏರಲ್ಲಿ ನಾನು ಸ್ವಿಚ್ ಆಗ್ತೀನಿ ಸೈಡ್ ಆನ್ ಪೊಸಿಷನ್ಗೆ. ಯಾರ್ ಕೈ ಇಲ್ಲೇ ಇರಲಿ, ತೊಂದರೆ ಇಲ್ಲ. ಹೀಗೆ ಸೈಡ್ ಆನ್ ಕಮ್ಮಿ ಇರುತ್ತೆ, ತುಂಬ ಐ ಇಲ್ಲ ಅಂದರೂ ಕೂಡ ಅವರು ಇಲ್ಲಿ ಕೂಡ ಪೊಸಿಷನ್ ಬರ್ತಾರೆ. ಓಕೆ, ಇನ್ನೂ ಇಂಪಾರ್ಟೆಂಟಾಗಿ ಎಲ್ಲಿ ನಾವು ಲ್ಯಾಂಡ್ ಮಾಡಬೇಕು ಅಥವಾ ಎಲ್ಲಿಂದ ಜಂಪ್ ತೊಗೋಬೇಕು, ತುಂಬ ಕೀ ಫ್ಯಾಕ್ಟರ್ ಅದು. ಎಷ್ಟು ತೊಗೋಬೇಕು ಅನ್ನೋದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ಇಂಡಿವಿಜುವಲ್ ಮೇಲೆ ಡಿಫೆನ್ಸ್ ಆಗೋಲ್ಲ. ಅದೇನು ಅಂದರೆ ನಾವು ಜಂಪು ಎಲ್ಲಿಂದ ತೊಗೋತೀವಿ ಮತ್ತು ಎಲ್ಲಿ ಲ್ಯಾಂಡ್ ಆಗ್ತೀವಿ ಅಂತ.
ಸೊ ತುಂಬ ನೋಬಲ್ ಹಾಕೋರಿಗೆ ಇದು ಮೇನ್ ಕಾಮನ್ ರೀಸನ್ ಆಗಿರುತ್ತೆ. ನೀವು ರಾಂಗ್ ಪ್ಲೇಸಲ್ಲಿ ನೀವು ಜಂಪ್ ತೊಗೊಂಡ್ರೆ ಆಬ್ವಿಯಸ್ಲಿ ನೀವು ರಾಂಗ್ ಪೊಸಿಷನಲ್ಲಿ ಎಂಡ್ ಆಗ್ತೀರಾ ಸ್ಕ್ರೀಸಲ್ಲಿ. ಸೊ ರಾಂಗ್ ಪೊಸಿಷನಲ್ಲಿ ಎಂಡ್ ಆದರೆ ನೋಬಲ್ ಆಗುತ್ತೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ನಿಮ್ಮನ್ನು ಸೈಡ್ ಆನ್ಗೆ ಕರ್ಕೊಂಡು ಹೋಗ್ತೀನಿ. ಜಂಪ್ ತೊಗೋತೀನಿ ಅಂದರೆ ಸೊ ನನ್ನ ಬ್ಯಾಕ್ಫುಟ್ ಲ್ಯಾಂಡಿಂಗ್ ಇಲ್ಲ ಆಗುತ್ತೆ, ಇಲ್ಲ ಆದರೆ ನೋಬಾಲು ತುಂಬ ಹತ್ರಕ್ಕೆ ಹೋಗ್ತೀವಿ, ತುಂಬ ಕ್ಲೋಸ್ ಆಗುತ್ತೆ ಇಲ್ಲಿಂದ. ಸೊ ಎಷ್ಟು ದೂರ ಫಸ್ಟ್ ಆಫ್ ಆಲ್ ಬ್ಯಾಕ್ಫುಟ್ ಎಷ್ಟು ದೂರ ಲ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನ ಫಿಗರ್ ಔಟ್ ಮಾಡ್ಕೊಂಡ್ರೆ ನಮಗೆ ಜಂಪ್ನ ಅಲೈನ್ ಮಾಡ್ಕೊಳ್ಳೋದಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ರನ್ನಪ್ಗೆ ನೆಕ್ಸ್ಟ್ ಹೋಗ್ತಾಯಿದ್ದೀವಿ. ಸೊ ಅದು ನಿಮಗೆ ಅಲ್ಲೂ ಇನ್ನೂ ಒಂದು ಬೆಟರ್ ಐಡಿಯಾ ಸಿಗುತ್ತೆ. ಸೊ ಈ ಸ್ಕ್ರೀಸ್ ಇದು ಬೌಲಿಂಗ್ ಸ್ಕ್ರೀಸ್ ಅಂತಾರೆ. ಸ್ಟಂಪ್ಸ್ ಲೈನಲ್ಲಿ ಏನಿರುತ್ತೆ ಅದು ಬೌಲಿಂಗ್ ಕ್ರೀಸು, ಇದು ಪಾಪಿಂಗ್ ಕ್ರೀಸು. ಸೊ ನಾವು ಬೌಲಿಂಗ್ ಹಾಕ್ಬೇಕಾಗಿರೋದು ಬೌಲಿಂಗ್ ಸ್ಕ್ರೀಸಲ್ಲಿ, ಪಾಪಿಂಗ್ ಸ್ಕ್ರೀಸು ಇರುತ್ತಷ್ಟೇ, ಅದನ್ನು ಪಾಪ್ ಮಾಡಬಾರ್ದು. ಸೊ ಅದಕ್ಕೆ ಬೌಲಿಂಗ್ ಏನಿದ್ರು ನಾವು ಇಲ್ಲೇ ಹಾಕಬೇಕಾಗುತ್ತೆ. ಸೊ ನಾನು 6 ಫುಟ್ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅಟ್ಲೀಸ್ಟ್ ನನಗೆ ಎಷ್ಟೇ ಬ್ರಾಡ್ ಬೇಸ್ ಹಾಕಿದ್ರೂ ನಾನು 1 ಫೀಟ್ ಅಥವಾ ತೊಗೋಣ 1 ಫೀಟ್ ಬಿಹೈಂಡ್ ದ ಸ್ಟಂಪ್ಸ್ ಬ್ಯಾಕ್ಫುಟ್ ಲ್ಯಾಂಡ್ ಆಗಬೇಕಾಗಿರೋದು ಇಲ್ಲಿ. ನಾನು ಎಷ್ಟೇ ದೊಡ್ಡ ಸ್ಟ್ರೆಚ್ ಹಾಕಿದ್ರು ಸ್ಟ್ರೆಚ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿಂದ ಬೌಲಿಂಗ್ ಹೆಂಗೆ ಹಾಕೋಕ್ಕಾಗುತ್ತೆ? ಸೊ ಇಲ್ಲಿಂದ ಬಂದ್ರೂ ಸ್ಟ್ರೆಚ್ ಮಾಡಿದ್ರೆ ನೋಬಲ್ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಬ್ಯಾಕ್ಫುಟ್ ಲ್ಯಾಂಡಿಂಗು ಇದು 6 ಫುಟ್ ಇರೋರಿಗೆ. ಏನಾದ್ರು ಚಿಕ್ಕ ಹುಡುಗರು ಇದ್ದಾರಾ? ಓಕೆ, ಕ್ಲೋಸ್ ಎನಿಥಿಂಗ್ ದಟ್ ಏನಂತಾರೆ ಬೌಲಿಂಗ್ ಸ್ಕ್ರೀನಿಂದ ಹಿಂದೆ ಇರಬೇಕು ಬ್ಯಾಕ್ಫುಟ್ ಲ್ಯಾಂಡಿಂಗು. ಸೊ ಅದನ್ನು ಡಿಫೈನ್ ಮಾಡ್ಕೊಳ್ಳೋದು ನಮ್ಮ ಜಂಪು ಮತ್ತು ಎಷ್ಟು ಮೊಮೆಂಟಮ್ನ ಕ್ಯಾರಿ ಮಾಡ್ತೀವಿ ಅಂತ. ಬೇರೆ ಬೇರೆ ಥರ ರನ್ಅಪ್ಸ್ ನೋಡಿರ್ತೀರ ನೀವು. ತುಂಬ ಫಾಸ್ಟಾಗಿ ಮಾಡೋರು ಇರ್ತಾರೆ, ತುಂಬ ಕ್ಯಾಶುವಲಾಗಿ ಸ್ಮೂತಾಗಿರೋ ಬಂದು ಆರಾಮಾಗಿ ರಿಲೀಸ್ ಮಾಡ್ತಾರೆ. ಸೊ ಅದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಎಂಡ್ ಆಫ್ ದ ಡೇ ಸೊ ದಟ್ ಇಸ್ ವಾಟ್ ಮ್ಯಾಟರ್ಸ್, ಆಯಿತಾ? ನೀವು ಫಾಸ್ಟಾಗಿ ಬಂದು ನೀವು ಜಂಪ್ ಮಾಡಿ ನೀವು ಅದೇ ಮೊಮೆಂಟಮಲ್ಲಿ ಸೊ ಏರಲ್ಲಿ ಇರ್ತೀವಲ್ವ, ಅದೇ ಮೊಮೆಂಟಮ್ ಕ್ಯಾರಿ ಮಾಡಿರ್ತೀವಿ. ಸೊ ಏರಲ್ಲಿದ್ದಾಗ ನಾವು ಏನು ಪೇಸಲ್ಲಿ ಬಂದಿರ್ತೀವಿ ಆ ಪೇಸಲ್ಲಿ ನಾವು ಅಷ್ಟೇ ಫಾಸ್ಟಾಗಿ ಮೂವ್ ಆಗಿಬಿಡ್ತೀವಿ. ಸೊ ಈಗ ನಾನು ಮೇ ಬಿ ಜಂಪ್ನ ಇಲ್ಲೇ ತೊಗೋತೀನಿ. ಸ್ವಲ್ಪ ಏನಂತಾರೆ ಮೊಮೆಂಟಮ್ ಜಾಸ್ತಿ ಇದ್ದರೆ ಎಲ್ಲಿ ಲ್ಯಾಂಡ್ ಆಗುತ್ತೆ ನೋಡೋಣ. ಮೊಮೆಂಟಮ್ ಜಾಸ್ತಿ ಇದೆ ಆಚೆ. ನಾನು ಇಲ್ಲಿ ಜಂಪ್ ತೊಗೊಂಡ್ರು ಇಲ್ಲಿ ಲ್ಯಾಂಡ್ ಆದ, ಯಾಕೆಂದರೆ ಮೊಮೆಂಟಮ್ ಇತ್ತು, ಆ ಏರಲ್ಲಿ ನನಗೆ ಪೇಸ್ ಇತ್ತು. ಆ ಏರಲ್ಲಿ ಬಂದಾಗ ಟ್ರಾನ್ಸ್ಫರ್ ಏನಾಯಿತು, ತುಂಬ ಮುಂದೆ ಹೋದೆ. ಸೊ ಅದಕ್ಕಾಗಿ ಸೊ ಅದನ್ನು ಡಿಫೈನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನು ಪೇಸ್ನ ಜನ್ರೇಟ್ ಮಾಡ್ತೀವಿ ರನ್ನಪ್ಪಿಂದ ಅಂತ. ಸೊ ಎಂಡ್ ಆಫ್ ದ ಡೇ ಅದು ಫಿಗರ್ ಔಟ್ ಮಾಡ್ಕೊಳ್ಳೋಣ ಎಲ್ಲಾಗಬೇಕು ಅಂತ. ಜಂಪ್ ಪ್ರಾಕ್ಟೀಸ್ ಮಾಡೋದು ಈ ರೀತಿ ಒಟ್ಟಿನಲ್ಲಿ ಬ್ಯಾಕ್ಫುಟ್ ಲ್ಯಾಂಡಿಂಗ್ ನಮಗೆ ಬಿಹೈಂಡ್ ದ ಸ್ಕ್ರೀಸ್ ಇರಬೇಕು, ಅದು ಮಾತ್ರ ಶೋರ್. ಸೊ ಅದನ್ನು ಇನ್ನೂ ಸ್ವಲ್ಪ ಡೀಟೇಲಾಗಿ ಆದಷ್ಟು ಮೆಜರ್ ಮಾಡ್ಕೊಳ್ಳೋಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಹೋಗೋಣ. ಯಾಕೆಂದರೆ ಹೋಗ್ತಿರೋದು ರನ್ನಪ್ಗೆ. ಸೊ ರನ್ನಪ್ಪಲ್ಲಿ ನಾವು ಬಂದಾಗ ಸೊ ಅದ್ರದ್ದು ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ನಮ್ಮ ಪೇಸ್ಗೆ, ನೀವು ಟ್ರೈನ್ ಮಾಡ್ಬೇಕಾದ್ರೆ ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು ಅಂತ. ಸೊ ಇವತ್ತು ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ. ಇದನ್ನೆಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗ್ತಾ ಇರೋದು ಬೌಲಿಂಗ್ಗೆ. ಸೊ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಬಿಡಬೇಡಿ, ಖಂಡಿತ ಬಿಡಬೇಡಿ, ಬಂದೇ ಬರುತ್ತೆ. ಇವು ಎಲ್ಲ ಕಲೀಲೇಬೇಕು. ಸಮರ್ ಅಪ್ ಮಾಡೋದಾದರೆ ನಿನ್ನೆ ತಾನೇ ಫಿಟ್ನೆಸ್ಗೆ ಫೀಲ್ಡ್ಗೆ ಇಳ್ದಿದ್ದೀವಿ. 10 ವರ್ಷ ಆದಮೇಲೆ ಫಿಟ್ನೆಸ್ಗೆ ಅದು ಸೀರೀಸಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೀವು ಕೂಡ ಫಾಲೋ ಮಾಡಬೇಕು. ಹಾಗೆ ಮೇಯ್ನ್ ಇಂಪಾರ್ಟೆಂಟಾಗಿ ಫಾಸ್ಟ್ ಬೌಲಿಂಗ್ ಅಂತ ಬಂದರೆ ಅಥವಾ ಸ್ಪೋರ್ಟ್ಸ್, ಬ್ಯಾಟ್ಸ್ಮನ್ ಇರಲಿ ಬೌಲರ್ ಇರಲಿ, ಸ್ಪೋರ್ಟ್ಸಲ್ಲಿ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು. ಅದ್ರ ಇಂಪಾರ್ಟೆನ್ಸು ಅಥವಾ ಯಾವ ರೀತಿ ಟ್ರೈನ್ ಮಾಡ್ಕೋಬೇಕು ಅನ್ನೋದೆಲ್ಲ ಸೀರೀಸ್ ಅದು ರೆಕಾರ್ಡ್ ಆಗ್ತಾಯಿದೆ. ಸೊ ಅಲ್ಲಿ ಇದ್ದೇ ಇದೆ ಅದು 0 to ಇಂಡಿಯಾ ಆಡೋವರೆಗೂ ಏನೇನು ಫೇಸಸ್ ಇದೆ ಅಥವಾ ಏನೇನು ಫೇಸ್ ಮಾಡಬೇಕು ಎವ್ರಿ ಸ್ಟೇಜಲ್ಲಿ, ಎವ್ರಿ ಒಂದು ಸ್ಟೆಪ್ ಮುಂದೆ ಹೋಗಬೇಕು ಅಂದರೆ ಅದೆಲ್ಲ ಡೀಟೇಲಿಂಗಾಗಿ ಪ್ರಿಪೇರ್ ಮಾಡಬೇಕು. ಅದು ತುಂಬ ಇದೆ, ತುಂಬ ಕಲಿಯೋಕ್ಕಿದೆ. ಹಾಗೆ ತುಂಬ ಜನ ಏನು ನೋಡ್ತಿದ್ದೀರಾ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಸೊ ಫಿಟ್ನೆಸ್ಸು ಪ್ರೈಮರಿ ಥಿಂಗು. ನಿಮಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ನೀವು ಎನಿ ಫೀಲ್ಡು ಅಥವಾ ಎನಿ ಕೆರಿಯರ್ ಅದು ದಟ್ ಮ್ಯಾಟ್ರ್. ಯಾವುದೇ ಒಂದು ಸಕ್ಸಸ್ ರೂಟು ಹೀಗೆ ಹೋಗಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಅಪ್ ಆ್ಯಂಡ್ ಡೌನ್ಸ್ ವೇವ್ಸಲ್ಲಿ ಹೆಲ್ಪ್ ಮಾಡೋದೆ ಫಿಟ್ನೆಸ್ಸು. ಬಾಡಿ ಎಷ್ಟು ಫಿಟ್ ಆಗಿದೆ, ಮೆಂಟಲಿ ನಾವು ಎಷ್ಟು ಫಿಟ್ ಆಗಿದ್ದೀವಿ ಅಂತ. 90% ಆಫ್ ಮೆಂಟಲ್ ಗೇಮ್ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಇಟ್ಸ್ ಆಲ್ ಸ್ಟಾರ್ಟ್ ಫ್ರಮ್ ಮೈಂಡ್.
ಆಯಿತಾ. ಫಿಟ್ನೆಸ್ ಕೂಡ ಬಾಡಿ ಮಾಡೋದೇ ಬಾಡಿ ಆದ್ರೂ ಇಲ್ಲಿಂದ ಸ್ಟಾರ್ಟ್ ಆಗಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟಾಗಿ ಅಟೆಂಪ್ಟ್ ಮಾಡ್ತೀವಿ, ಮತ್ತು ಅಲ್ಲಿ ಸುಸ್ತಾಗಿದಾಗ ಪುಷ್ ಮಾಡೋದು ಇಲ್ಲಿಂದನೇ. ಸೊ ಟೋಟಲ್ ಬಾಡಿನ ಕಂಟ್ರೋಲ್ ಮಾಡೋದು ಮೈಂಡೇ. ಸೊ ಒಂದು ಗೋಲ್ಡನ್ ವರ್ಡ್ ಜೊತೆ ನಿಮಗೆ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಹ್ಯೂಮನ್ ಬಾಡಿಗೆ ಅಥವಾ ನಮ್ಮ ಹ್ಯೂಮನ್ನಾಗಿ ನಮ್ಮ ಲೈಫ್ಗೆ ಯಾವುದೇ ರೀತಿಯಾದ ಕೆರಿಯರ್ ಲೈಫ್ಗೆ ನಾವು ಬಾಯಿಗೆ ಏನು ಫೀಲ್ ಮಾಡ್ತೀವಿ, ಮೈಂಡ್ಗೆ ಏನು ಫೀಲ್ ಮಾಡ್ತೀವಿ, ಅದೇ ಎಂಡ್ ರಿಸಲ್ಟಾಗಿ ಸಿಗೋದು. ಸೊ ಡಯಟಿಗೆ ವಿಷಯಕ್ಕೆ ಬಂದಾಗ ಅದು ಗೊತ್ತಾಗುತ್ತೆ, ಮೆಂಟಲ್ ಸ್ಟೇಜಸ್ ವಿಷಯಕ್ಕೆ ಬಂದಾಗ ಬ್ರೈನ್ ಬಗ್ಗೆ ಗೊತ್ತಾಗುತ್ತೆ, ಎವ್ರಿಥಿಂಗ್ ಆಯಿತಾ. ನಾವು ಇವಾಗ ಏನು ಫೀಡ್ ಮಾಡ್ತಾಯಿದ್ದೀವಿ ಅದೇ ನಮಗೆ ರಿಸಲ್ಟ್ ಸಿಗುವಂಥದ್ದು. ಸೊ ಗುಡ್ ಲಕ್, ಪ್ರಾಕ್ಟೀಸ್ ಮಾಡಿ, ಎಂಜಾಯ್ ಮಾಡಿ, ಕೀಪ್ ವರ್ಕಿಂಗ್ ಹಾರ್ಡ್. ಗುಡ್ ಲಕ್. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿರೋ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ಇಗ್ನೋರ್ ಮಾಡೋರು ಮಾಡಲಿ, ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ. ನೀವು ಇಗ್ನೋರ್ ಮಾಡಿದ್ರು ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.